Hello, Prime. Yes, sir. Can you show me how to create a levels in Revit? Okay, sir. Go to File, New, and change the metric. And I go to the default metric. And okay, sir. And ಯಾವುದಾದ್ರೂ ಎಲಿವೇಶನಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟು ನಾವು ಲೆವೆಲ್ಸ್ಗಳು ಸೆಟ್ ಮಾಡ್ಕೋಬೇಕು ಸರ್. ಹೆಂಗ್ ಸೆಟ್ ಮಾಡ್ಕೋಬೇಕು ಲೆವೆಲ್ಸ್? ನಮಗೆ ಲೆವೆಲ್ಸ್ ಇರ್ತದೆ ನಮ್ಗೆ ಆರ್ಕಿಟೆಕ್ಚರಲ್ಲಿ ಲೆವೆಲ್ಸ್ ಅಂತ ಇರುತ್ತೆ, ಗೈಡ್ ಅಂಡ್ ಮತ್ತೆ ಲೆವೆಲ್ ಅಂತ. ನಾವು ಲೆವೆಲ್ ಸೆಟ್ ಮಾಡ್ತಿರೋದ್ರಿಂದ ನಾವು ಲೆವೆಲ್ಸ್ನ ಪ್ರಿಫರೆನ್ಸ್ ಮಾಡ್ತೀವಿ ಮ್ಯಾಮ್. ಅದಾದಮೇಲೆ ನಾವಿಲ್ಲಿ ರೀನೇಮ್ ಮಾಡ್ಕೊತೀವಿ. ಇಲ್ಲಿ ಲೆವೆಲ್ 1 ಅಂತ ಇದೆಯಲ್ಲ, ಇಲ್ಲ ಅಂತ ಹೋಗ್ಬಿಟ್ಟು ನಾವು ಗ್ರೌಂಡ್ ಲೆವೆಲ್, ನೆಕ್ಸ್ಟ್ ಪ್ಲಿಂತ್ ಲೆವೆಲ್, ಲಿಂಟಲ್, ಒಂದ್ಸತಿ ನೇಮ್ ಎಲ್ಲ ಆದಮೇಲೆ ಅದ್ರ ಡೈಮೆನ್ಷನ್ಗಳು ನಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ನಮ್ಮ ಪ್ಲಿಂತ್ ಲೆವೆಲ್ಗೆ 600 mm ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಲಿಂಟಲ್ ಲೆವೆಲ್, ಪ್ಲಿಂತ್ ಲೆವೆಲ್ ಟು ಲಿಂಟಲ್ ಲೆವೆಲ್ ನಾನು 2.1 ಕೊಡ್ತಾ ಇದ್ದೀನಿ. ಸರಿ. ಪ್ಲಿಂತ್ ಲೆವೆಲ್ ಟು ಲಿಂಟಲ್ ಲೆವೆಲ್ 2.1 ಮೀಟರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲ್ಯಾಬ್, ಸೆಲೆಕ್ಟ್ ಸರ್ 900. ಅದಾದಮೇಲೆ ನಾನು ಇನ್ನೊಂದು ಲೆವೆಲ್ ಸೆಟ್ ಮಾಡ್ಕೊತಾ ಇದ್ದೀನಿ, ಅದು ಪ್ಯಾರಾಪೆಟ್ ವಾಲ್ ಅಂತ. ಅದಕ್ಕೆ ನಾನು ರೀನೇಮ್ ಕೊಡ್ತಾ ಇದ್ದೀನಿ. ಒಂದು ಮಿನಿಟ್, ಇಷ್ಟೇ ಸರ್.